ಪ್ರತಿಯೊಬ್ಬ ನಾಯಕನ ಕಥೆಯಲ್ಲೂ ಸೋಲು ಗೆಲುವು ಇರುತ್ತೆ. ಅವ್ರ ಮಿಸಸ್ ಅವರು ಹಾಸ್ಪಿಟ್ಲಲ್ಲಿ ಇದ್ರು, ನಾವು ಕೂಡ ಜೊತೆಯಲ್ಲೇ ಇದ್ರಿ. ಇಲ್ಲಿ ಸಾಮಾನ್ಯ ಕಾರ್ಯಕರ್ತನ ಪಾಪ ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಅವ್ರ ಮಿಸಸ್ಸು ಏನೋ ಪ್ರಾಬ್ಲಮ್ ಆಗಿ ಸೇರಿಸ್ಕೊತಾ ಇಲ್ಲ, ಡಾಕ್ಟ್ರಿಗೆ ಪ್ರಾಬ್ಲಮ್ ಮಾಡ್ತಾ ಇದ್ರಣ್ಣ, ಈ ಥರ ಐತೆ, ಸಾವು ಬದುಕದಲ್ಲಿ ಇದ್ದಾಳೆ ನಮ್ಮ ಮಿಸಸ್, ಬರೋಣ ಅಂತಂದ. ನಾನು ಜೊತೆಯಲ್ಲಿದ್ದೆ. ಅವ್ರ ಮಿಸಸ್ ಸೀರಿಯಸ್ ಇದ್ದಾರೆ ಅಲ್ಲಿ ಬೆಂಗಳೂರಲ್ಲಿ, ಯಾರೋ ವರ್ತೂರ್ ಪ್ರಕಾಶ್ ಅವ್ರ ಮಿಸಸ್ಸು. ಕಾರ್ಯಕರ್ತನ ಫೋನ್ ಮಾಡಿದ್ನಲ್ಲ ಅಂದ್ಬಿಟ್ಟು ಪಾಪ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಅವರು ಏನು ಕಾರ್ಯಕರ್ತರು ಮಿಸ್ಸಸ್ನ ಬದುಕಿಸಿದ್ನು, ಕಾರ್ಯಕರ್ತರು ಮಿಸ್ಸಸ್ನ ಬದುಕಿಸಿದ್ನು, ಅವ್ರ ಮಿಸ್ಸಸ್ ತೀರೋದು. ಆದರೆ ಒಬ್ಬ ಮಹಾನಾಯಕನ ಕಥೆಯಲ್ಲಿ ಆ ಸೋಲು ಕೂಡ ಗೆಲುವಿಗೆ ದಾರಿಯಾಗಿರುತ್ತೆ. ಅಣ್ಣ ನೀನು ಬಂದ್ರೇನೆ ಒಲಿಗೇರಿ ಚೆನ್ನಾಗಿರೋದು, ನೀನು ಬರಬೇಕು, ಮುಂದಕ್ಕೆ ತರಬೇಕು ಒಲಿಗೇರಿನ. ನಾವೀಗ ಹೇಳ್ತಿರೋದು ಕೂಡ ಒಬ್ಬ ಮಹಾನಾಯಕನ ಕತೆ, ಕೋಲಾರದ ಕುಡಿಯ ಕತೆ. ಡಿಸೆಂಬರ್ 20, 1966. ಶ್ರೀಮನ್ ರಾಮಸ್ವಾಮಿ ಮತ್ತು ಶ್ರೀಮತಿ ಪಾರ್ವತಮ್ಮನವರಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವ್ರ ತಂದೆ ಮನೆಗೊಬ್ಬ ವಾರಸುದಾರ ಹುಟ್ಟದ್ನಲ್ಲ ಅಂತ ಸಂಭ್ರಮಿಸಿದ್ರು. ಆದ್ರೆ ಅವ್ರ ತಂದೆಗೆ ಗೊತ್ತಿರಲಿಲ್ಲ ಹುಟ್ಟಿರೋದು ಒಬ್ಬ ನಾಡ್ನ ಕಾಯೋ ದೊರೆ ಅಂತ. ಯುವ ಪೀಳಿಗೆಗೆ ಸ್ಫೂರ್ತಿ, ಬಡವರ ಬಂಧು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕ ವರ್ತೂರ್ ಪ್ರಕಾಶ್ ಅಣ್ಣ. ಪ್ರಕಾಶ ಹುಟ್ಟಿದ್ದು ವರ್ತೂರಿನಲ್ಲೇ, ಅವ್ರ ಮನೆಯಲ್ಲೇ ಹುಟ್ಟಿದ್ದು. ಅವರು ಬೆಳೀತಾ ಸ್ಕೂಲಿಗೆ ಸೇರಿಸಿದಾಗ ಅವ್ರ ಅಣ್ಣ ಜೊತೆಯಲ್ಲಿ ಕಾಡ್ಗೋಡಿನ ವೈಟ್ ಫೀಲ್ಡಲ್ಲಿ ಕಾನ್ವೆಂಟ್ ಸ್ಕೂಲಿಗೆ ಸೇರಿಸಿದ್ರು. ಅವ್ರ ಅಣ್ಣ ಸ್ವಲ್ಪ ತಲೆರಟೆ, ಆದ್ದರಿಂದ ಆ ಕಾರಣಕ್ಕೆ ಅವ್ರನ್ನ ಚಿಕ್ಕವರಾಗಿದ್ದಾಗ ಕೋಲಾರಕ್ಕೆ ತಂದು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಕೋಲಾರದಲ್ಲೇ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಸೇರಿಸಿದ್ರು. ಇಲ್ಲಿ ನಮ್ಮ ಮನೆಯಲ್ಲೇ, ಅಜ್ಜಿ ಮನೆಯಲ್ಲೇ ಅವರು ಬೆಳೆದಿದ್ದು. ಇಲ್ಲಿ 4ನೇ ಕ್ಲಾಸ್ವರೆಗೂ ಓದ್ಕೊಂಡಿದ್ರು. 5ನೇ ಕ್ಲಾಸ್ಗೆ ನಮ್ಮ ತಂದೆಯವರು ಇವನು ಬೆಂಗಳೂರಿನಲ್ಲೇ ಇದ್ದರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ವರ್ತೂರಿಗೆ ಕಳಿಸಿದ್ರು. ವರ್ತೂರಿನಲ್ಲೇ ಮಾಮೂಲಿ ಅಲ್ಲಿ ಮಿಡ್ಲ್ ಸ್ಕೂಲ್ಗೆ ಅವ್ರನ್ನ ಅಲ್ಲಿ ಸೇರಿಸಿದ್ರು. ಪ್ರಕಾಶ್ ಮತ್ತು ನಾನು 4ನೇ ತರಗತಿಯಿಂದ PUC ವರೆಗೂ ಒಟ್ಟಿಗೆ ಓದ್ದವರು. 1ರಿಂದ 4ನೇ ತರಗತಿವರೆಗೂ ಕೋಲಾರದಲ್ಲಿ ಓದಿದ್ದು ಅವ್ರ ತಾಯಿ ಮನೆ ಹತ್ರ ಸರ್ಕಾರಿ ಶಾಲೆಯಲ್ಲಿ. ತದನಂತರ 4ರಿಂದ 7ನೇ ತರಗತಿವರೆಗೂ ಇಲ್ಲೇ ಓದಿದ್ದು. 7ನೇ ತರಗತಿಯಲ್ಲಿ ಮಾನಿಟರ್ ಆಗಿ ಎಲೆಕ್ಟ್ ಆದಂಥವ್ರು. ತದನಂತರ ಕಾಲೇಜ್ ಇದರಲ್ಲಿ ಹೈಸ್ಕೂಲ್ಗೆ ಹೋದಾಗ ಆ್ಯಕ್ಟಿವಿಟೀಸು ಸ್ವಲ್ಪ ಚೆನ್ನಾಗಿತ್ತು. ಅಲ್ಲೇ ಲೀಡರ್ಶಿಪ್ಪು 9ನೇ ಕ್ಲಾಸಿಂದನೇ ಲೀಡರ್ಶಿಪ್ ಸ್ವಲ್ಪ ಕ್ವಾಲಿಟೀಸನ್ನು ಅಲ್ಲಿಂದನೇ ಬೆಳೆಸ್ಕೊಂಡು ಮುಗಿಸ್ಕೊಂಡು ಆಮೇಲೆ 10th ಬಂದಮೇಲೆ ಅವರೇ ಸ್ಕೂಲ್ಗೆ ಲೀಡರ್ ಟೈಪು ಲೀಡರ್ ಆಗಿ ಇದ್ದವರು. ಅವರು ತುಂಬ ಸ್ವಲ್ಪ ದಡ್ಡನಾಗಿದ್ರೂ ತುಂಬ ಬುದ್ಧಿವಂತನಾಗಿದ್ದ. ಓದೋದ್ರಲ್ಲಿ ಸ್ವಲ್ಪ ಕಮ್ಮಿ ಇತ್ತು, ಬೇರೆದ್ರಲ್ಲೆಲ್ಲ ಬುದ್ಧಿವಂತನಾಗಿದ್ದ. ಆಮೇಲೆ ಮತ್ತೆ ಸ್ಕೂಲಲ್ಲೆಲ್ಲ ಮಾಸ್ಟರ್ ಹತ್ರ ಎಲ್ಲ ಸ್ವಲ್ಪ ಮೆಚ್ಚುಗೆ ಪಡ್ಕೊಂಡಿದ್ದ. ನಾನು ಪ್ರಕಾಶು ಕ್ಲಾಸ್ಮೇಟ್ಸು, ಆವಾಗಿನಿಂದಲ್ಲ ಇವಾಗೆಲ್ಲ 78 80 ಬ್ಯಾಚ್ ನಮ್ಮದು. ಆಮೇಲೆ ಅಲ್ಲೋದ್ಮೇಲೆ ಮನೆ ಕಡೆ ಜವಾಬ್ದಾರಿ, ತೋಟ ನೋಡೋದು, ಸ್ಕೂಲ್ಗೆ ಹೋಗೋದು ಬರೋದು, ಅವ್ರ ತಂಗಿನ ಸ್ಕೂಲ್ಗೆ ಕಳಿಸೋದು, ಅವ್ರ ತಮ್ಮನ ಕಳಿಸೋದು. ಅವ್ರ ತಾಯಿ ಮನೆಯಿಂದ ಆಚೆ ಬರ್ತಾಯಿಲ್ಲ, ಮನೆ ಬಿಟ್ಟು ಆಚೆಗೆ ಬರ್ತಾಯಿಲ್ಲ. ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಬರ್ತಾಯಿದ್ದು. ಅವ್ರ ಮನೆ ಕಡೆ ಅವ್ರ ತಾತ ಇದ್ದರು, ಅವರು ವಯಸ್ಸಾಗಿತ್ತು. ಈ ಥರ ಅವ್ರ ಮನೆ ಪರಿಸ್ಥಿತಿ ಇತ್ತು. ಇವನೇ ಯಜಮಾನನ ಥರ ಓಡಾಡ್ಕೊಂಡು ಅವ್ರ ತಂದೆ ಸಂಬಳ ತಂದು ಮನೆಗೆ ಕೊಟ್ಬಿಟ್ರೆ ಮುಗೀತು. ಅದನ್ನೆಲ್ಲ ಅವ್ರ ತಾಯಿಗೆ ತಗೊಂಡು ಇವನೇ ಎಲ್ಲ ಏನು ಬೇಕೋ ಸಾಮಾನು ತರ್ತಾಯಿದ್ದು, ವ್ಯವಸಾಯ ಮಾಡ್ತಾಯಿದ್ದು, ರಾಗಿ ಕಣ ಮಾಡಿಸ್ತಾಯಿದ್ದು, ಭತ್ತ ಉದುರಿಸ್ತಾ ಇದ್ದಿದ್ದು. 1.5 ಎಕರೆ ಗದ್ದೆ ಇತ್ತು, ಅದನ್ನು ಇವನೇ ವ್ಯವಸಾಯ ಮಾಡಿ ಒಂದು ಸಲ ನಾನು ನೋಡಿದಂಗೆ 125 ಮೂಟೆ ಭತ್ತ ಬೆಳೆದಿದ್ದ. ನನಗೂ ಕೋಲಾರ ಕೂಡ ನಾನು 4-5 ಮೂಟೆ ತಗೊಂಬಂದಿದ್ದೆ. ಇಲ್ಲಿ 6-7 ಹಸುಗಳು ಹಾಲು ಕರೀತಾ ಇತ್ತಂತೆ. ವರ್ತೂರಿನಲ್ಲಿ ಯಾರೋ ಕಡುಬಡವರು, ಏನೂ ಇಲ್ಲದೆ ಇರೋಂಥವರು, ಅವರಿಗೆ ಏನಾದರೂ ಒಂದು ದಾನ ಕೊಡಬೇಕು ಅಂತಂದಾಗ ಹಾಲನ್ನ ಕರೀತಾ ಇದ್ದಂಥ 2 ಹಸುಗಳನ್ನು 2 ಮನೆಗಳಿಗೆ ದಾನವಾಗಿ ಕೊಟ್ಟಿದ್ರಂತೆ. ಅವ್ರ ತಂದೆ ಕಂಪ್ಲೇಂಟ್ ಕೊಟ್ಟು ಹಸುಗಳು ಕಳೆದೋಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಕಂಪ್ಲೇಂಟ್ ಮಾಡಿದಂಥ ಸಂದರ್ಭದೊಳಗೆ ಎಲ್ಲ ಹುಡ್ಕೊಂಡು ಬಂದಿದ್ದಾರೆ. ಅವ್ರ ತಂದೆ ಮುಂದೆನೇ ಆ ಹಸುಗಳನ್ನ ಕರ್ಕೊಂಡು ಹೋಗ್ತಾ ಇದ್ರಂತೆ. ನಮ್ಮ ಹಸುಗಳು ಇದು ಯಾರು ಹಿಡ್ಕೊಟ್ರು, ಯಾರು ನಿನಗೆ ಮಾರಿದ್ದು ಅಂತ ಕೇಳಿದ್ದಕ್ಕೆ ನಿಮ್ಮ ಮಗನೇ ನಮಗೆ ದಾನ ಕೊಟ್ಟರು ಅಂತಂದಂತೆ.
ಇಂಥ ವ್ಯಕ್ತಿ ಇದು ಅವ್ರಿಗೆ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಒಬ್ಬ ಮನುಷ್ಯನ ಕಷ್ಟನ ನೋಡಲ್ಲ. ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ 6 ವರ್ಷ ವಯಸ್ಸಿನಲ್ಲೇ ಅವ್ರದ್ದೊಂದು ಸಣ್ಣ ಇನ್ಸಿಡೆಂಟ್ ನಮ್ಮ ದೊಡ್ಡಮ್ಮವ್ರು ನನಗೆ ಹೇಳಿದ್ದನ್ನು ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ವರ್ತೂರಲ್ಲಿ ಐಸ್ ಕಂಡಿ ಮಾರ್ತಾ ಇದ್ದಂಥ ಒಬ್ಬ ವ್ಯಕ್ತಿ, ಅವ್ರಿಗೆ ಒಂದು 65 ವರ್ಷ ಅಂತೆ, ಇವ್ರಿಗೆ 6 ವರ್ಷ. ಇವ್ರ ಮನೇಲಿ ಫ್ರಿಡ್ಜ್ ಇತ್ತಂತೆ. ಆ ಫ್ರಿಡ್ಜಲ್ಲಿ ಅವರು ಐಸ್ ಗಡ್ಡೆಗಳನ್ನು ತರೋದಕ್ಕೆ ಇಂದಿರಾನಗರಕ್ಕೆ ಹೋಗಿ ಅಲ್ಲಿ ಒಂದು ದಿವಸ ಪೂರ್ತಿ ಕಾದು ಅಲ್ಲಿಂದ ಗಡ್ಡೆಗಳನ್ನು ತಂದು ಅದನ್ನು ಆ ಗಾಡಿಯಲ್ಲಿ, ತಳ್ಳೋ ಗಾಡಿಯಲ್ಲಿ ಹಾಕ್ಕೊಂಡು ಐಸ್ ಗಡ್ಡೆಗಳನ್ನು ಮಾರ್ತಾಯಿದ್ರಂತೆ. ಇವರು ಮನೆಯೊಳಗೆ ಫ್ರಿಡ್ಜ್ನಲ್ಲಿ ಇದ್ದಂಥ ತರಕಾರಿಗಳು ಎಲ್ಲ ವಸ್ತುಗಳನ್ನ ಹೊರಗಡೆ ಇಟ್ಬಿಟ್ಟು ಪಾತ್ರೆಗಳೊಳಗೆ ನೀರು ತುಂಬಿ ಅದನ್ನೆಲ್ಲ ಐಸ್ ಗಡ್ಡೆಗಳನ್ನ ಮಾಡಿ ಅವ್ರಿಗೆ ಕೊಡ್ತಾಯಿದ್ರಂತೆ. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವ್ರಿಗೆ ಆವಾಗಲಿಂದ ಒಬ್ಬ ಮನುಷ್ಯನಿಗೆ ಸಹಾಯ ಮಾಡುವಂಥ ವ್ಯಕ್ತಿತ್ವ. ಈ ಕಾಡ್ಗೋಡಿ ಸಾಯಿಬಾಬಾ ಕಾಲೇಜ್ನಲ್ಲಿ ಓದೋವಾಗ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲೇ ಓದಿದ್ದು. ಅಲ್ಲಿ ಓದೋವಾಗ BTS ಬಸ್ನಲ್ಲಿ ಹೋಗ್ತಾ ಇದ್ದಿದ್ದು, BTS ಬಸ್ನಲ್ಲಿ ಬರ್ತಾಯಿದ್ದು ವರ್ತೂರಿಗೆ. ಹೋಗೋವಾಗ ಒಂದು ಸಲ ಫ್ರಂಟ್ ಡೋರ್ನಲ್ಲಿ ಪ್ರಕಾಶ ಹತ್ತಿದಾಗ ಒಬ್ಬ ಸೀನಿಯರ್ ಹುಡುಗ ಬಾಗಿಲಿಂದ ತಳ್ಳಿಬಿಟ್ಟ. ಸೆಕೆಂಡ್ ಇಯರ್ PUC, ಮೋಸ್ಟ್ಲಿ ಸೆಕೆಂಡ್ ಇಯರ್ PUC ಇರಬೇಕು. ತಳ್ಳಿದಾಗ ಮಾಮೂಲಿ ಇಳ್ದ, ಹಿಂದಿನ ಡೋರ್ನಲ್ಲಿ ಮತ್ತೆ ಹತ್ಬಿಟ್ಟು ಕಾಲೇಜ್ಗೆ ಹೋದ. ಬಂದ, ಅವ್ನಿಗೇನು ಮನ್ಸಿಗೆ ಬಂತೋ ಏನೋ, ಅವ್ನು ಸ್ವಲ್ಪ ಯೂನಿಯನ್ ಲೀಡ್ರ್ ಥರ ಇದ್ದ ಹುಡುಗ ಕಾಲೇಜಿನಲ್ಲಿ. ಅದನ್ನು ನೋಡಿ ನಾನು ಈ ಥರ ಆರ್ಡಿನರಿ ಆಗಿರೋದಕ್ಕೇನೋ ನನಗೆ ಈ ಥರ ಅಂದ್ಬಿಟ್ಟಿದ್ನೋ, ಆವತ್ತೇ ಅವ್ನಿಗೇನು ಮನಸ್ಸು ಪರಿವರ್ತನೆ ಆಯಿತೋ ಏನೋ. ಅದೇ ವರ್ಷವೇ ಆ PUC ಸ್ಟೇಜ್ನಲ್ಲೇ ಪ್ರಕಾಶ್ ಮಿತ್ರ ಬಳಗ ಅಂತೇಳಿ ಕನ್ನಡ ಸಂಘ ವರ್ತೂರಿನಲ್ಲಿ ಓಪನ್ ಆಗಿ ರಾಜ್ಯೋತ್ಸವ ಈತನೇ ಸ್ವಂತವಾಗಿ ರಾಜ್ಯೋತ್ಸವ ವರ್ತೂರಿನಲ್ಲಿ ಮಾಡಿದರು. ಆ ಅಪ್ಪನ ಚೇರ್ಮನ್ ಮಾಡಿದ್ದೆ ನಮ್ಮ ಅಪ್ಪನು. ಮಸೀದಿನ ಪ್ರೆಸಿಡೆಂಟ್ನಿಂದ ಆ ಅಪ್ಪನಿಗೆ ಜಾಸ್ತಿ ಇಷ್ಟ. ನಮ್ಮ ಮಕ್ಕಳಿನಿಂದ ಜಾಸ್ತಿ ಅವ್ರಿಗೆ ನೋಡ್ತಾ ಇದ್ದಾರೆ ನಮ್ಮಪ್ಪ. ಅದೇನೋ ಅವರಪ್ಪನೂ ನಮ್ಮವರ ಸ್ನೇಹಿತರು, ಹಾಗಾಗಿ ನಾವು ಸ್ನೇಹಿತರು, ಅಣ್ಣ ತಮ್ಮಂಗೆ ಆಡ್ಕೊಂಡಿದ್ರಿ. ಈ ಪಂಚಾಯತಿ ಎಲೆಕ್ಷನ್ ಬಂತು. ಎಲೆಕ್ಷನ್ ಬಂದಾಗ ಪಂಚಾಯತಿ ಎಲೆಕ್ಷನಲ್ಲಿ ಹರಿಜನ ಕೇರಿ ಐತೆ, ಅಲ್ಲಿ ಇದನ್ನು ಪಂಚಾಯತಿ ಎಲೆಕ್ಷನ್ ನಿಂತು ಎಲೆಕ್ಷನಲ್ಲಿ ಫುಲ್ ಲೀಡಿಂಗ್ನಲ್ಲಿ ಗೆದ್ದ. 2000 वर्तुर प्रकाश 2000 पंचायत के इलेक्शन के टेम्पो हमें उनके साथ आए तो भी क्या बोलना सो क्या नहीं करना सो उनके बारे में क्या भी समझ में नहीं आता. वैसे आदमी उन्होंने ವರ್ತೂರಲ್ಲಿ ಮಾಡಿರೋದು ಕೆಲಸ ರಾತ್ರಿ 3 ಗಂಟೆ ರಾತ್ರಿವರೆಗೂ ಮಲ್ತಾ ಇರಲಿಲ್ಲ. ಯಾವ ಬೋರಲ್ಲಿ ನೀರು ಹೋಗ್ತಾ ಇದೆ, ಆನ್ ಮಾಡಿದಾರೋ, ವಾಟರ್ ಮ್ಯಾನ್ ಆನ್ ಮಾಡಿದ್ದಾನ ಇಲ್ಲ ಆಫ್ ಮಾಡಿಬಿಟ್ಟಿದ್ದಾನ, ಹೋಗ್ಬಿಟ್ಟು ಮಲ್ಬಿಟ್ಟವನ ಅಂತ ಕಾರಲ್ಲಿ ಹೋಗಿ ಸುತ್ತಾ ಇದ್ವಿ ನಾವು. ಚಂದ್ರಸ್ವಾಮಿ ದೇವಸ್ಥಾನಕ್ಕೆ ಧರ್ಮದರ್ಶಿ ಫಸ್ಟ್ ಮಾಡಿದವ್ರೆ ಒಬ್ಬ ಮುಸ್ಲಿಮ್ಸು, ನಾನು ಗಫಾರ್ ಖಾನ್ ಅಂತ. ನನಗೆ ನಿನ್ನ ಹೆಸರು ಅಂತ ಅವರು 100 ವರ್ಷ ಮುಂದೆ ಇದ್ದರು, ನೀನಿರಬೇಕು ಅಂತ. ನಾವು ಅವರು ಇರೋವರೆಗೂ ನಾವು ಸೇವೆ ಮಾಡಿದ್ವಿ ಆ ದೇವಸ್ಥಾನ. ಅದು ಒಂದು ಇತಿಹಾಸ ಅಂತ ಹೇಳ್ಬೋದು. ಬಗ್ಗೆ ಏನು ಹೇಳೋದು ಅಂದರೆ ಹೇಳೋಕ್ಕೆ ಮಾತೇ ಬರಲ್ಲ. ಅದು ಅವ್ರ ಬಗ್ಗೆ ಹೇಳಬೇಕಂದ್ರೆ ಯಾವ ಗಂಟೆ ಹೇಳಬೇಕು, ಪ್ರಪಂಚ ಇರೋವರೆಗೂ ಹೇಳಬೇಕು ಅನಿಸುತ್ತೆ. ಆ ಥರ ಅವ್ರು ಮಾಡಿರೋ ಕೆಲಸಗಳು. ಪಂಚಾಯತಿ ಎಲೆಕ್ಷನ್ ಟೈಮಲ್ಲಿ ನನಗೆ ತಗೊಂಡು ಬಂದು ಎಲೆಕ್ಷನ್ ಅವರೇ ನಿಲ್ಲಿಸಿ 21ಗೆ 21 ಸೀಟ್ ಗೆದ್ದಿದ್ದು. ಅವಾಗ ಅವರೇ, ನಾವೇನು ಖರ್ಚು ಮಾಡಿಲ್ಲ, ಎಲ್ಲ ಅವರೇ ಕೈಯಿಂದ ಹಾಕ್ಕೊಂಡು. ವರ್ತೂರಲ್ಲಿ ಮೋರಿಗಳು, ಕಂಬಗಳು, ಕರೆಂಟು ಎಲ್ಲ ಬಂದಿದ್ದು ವರ್ತೂರು ಪ್ರಕಾಶಿಂದಾನೆ. ವರ್ತೂರು ಪ್ರಕಾಶ್ ಬಂದ ಮೇಲೇ ಎಲ್ಲ ಆಗಿದ್ದು. ಆಮೇಲೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೆ ಹೋದ್ರಿ, ನಮ್ಮವರು ನಿಂತ್ಕೊಂಡಿದ್ರು. ಅದಕ್ಕೆ ನಾವು ಆಪೋಸಿಟ್ ಮಾಡಿ ಯಜಮಾನಿಗೆ ವರ್ತೂರು ಪ್ರಕಾಶ್ಗೆ ಗೆಲ್ಲಿಸ್ಬೇಕು ಅಂತ ಎಲ್ಲ ಸೇರಿ, ಅವ್ರ ಜಾತಿ ಗೀತಿ ಅವನು ಇವನು ಯಾರೂ ನೋಡಲ್ಲ. ಅವ್ರಂಗೆ ಪ್ರಪಂಚದಲ್ಲಿ ಯಾರು ವರ್ತೂರು ಹಿಸ್ಟ್ರಿನಲ್ಲಿ ಇದುವರೆಗೂ ಹುಟ್ಟಿ ಯಾರೂ ಇಲ್ಲ. ಇದ್ರ ಮುಂಚೆ ಹುಟ್ಟೋದು ಇಲ್ಲ ಯಾರೂ. ಆ ಥರ ಮನುಷ್ಯ, ಆ ಥರ ದಿಲ್ದಾರ್ ಮನುಷ್ಯ ಪ್ರಪಂಚದಲ್ಲೇ ಯಾರಿಲ್ಲ. ಪಾಲಿಟಿಕ್ಸಲ್ಲೇ ಯಾರೂ ಇಲ್ಲ ಅಂತ ಕಾಣಿಸುತ್ತೆ ನನಗೆ ಗೊತ್ತಿರೋಂಗೆ. ಆ ಮನುಷ್ಯ ಅವ್ರು ಮಾಡಿದರೆ, ಮನಸ್ಸು ಮಾಡಿದರೆ ಎಷ್ಟೋ ಕೋಟಿಗಳು ಮಾಡಬಹುದು. ಎಲ್ಲ ಜನಗಳಿಗೆ ಅವ್ರ ಸೇವೆಗೆ ಮಾಡಿ ಎಲ್ಲ ಹಾಸ್ಪಿಟ್ಲಂತೆ, ಅದಂತೆ ಇದಂತೆ, ಮದುವೆಗಳಂತೆ. ನಾನು ಎಷ್ಟು ಮದುವೆ ಕೊಡಿಸ್ಬಿಟ್ಟಿದ್ದೀನಿ ದುಡ್ಡು ನನಗೆ ಗೊತ್ತಿಲ್ಲ. ಸುಳ್ಳು ಹೇಳಿ ಕೂಡ ಕೊಡಿಸಿದ್ದೀನಿ. ಯಾರೋ ವರ್ತೂರೆಲ್ಲ ವೈಟ್ಫೀಲ್ ಅವರು ಬರ್ತಾರೆ, ಅವ್ರಿಗೂ ಕೊಡಿಸಿದ್ದೀನಿ. ಗಾಂಧಿಪುರ, ವಿಜಯನಗರ ಅವ್ರು ಬರ್ತಾರೆ. ಆಮೇಲೆ ನಾನು ವರ್ತೂರೆ ಅಂತ ಅವ್ರಿಗೆ ಹೇಳೋದು. ವರ್ತೂರೆ ಅದ ಅಂದರೆ ಅವ್ನು ತಗೊಂಡೋಗಿ ಒಂದು 50,000, ಅವ್ನು ಬಂದರೆ 20,000, ಅವ್ನು ಬಂದರೆ 50,000 ಕೊಡೋದು.
ಅವ್ರ ಬಗ್ಗೆ ಏನು ಎಷ್ಟು ಹೇಳಿದ್ರೇನು ಸಾಕಾಗಲ್ಲ. ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಆದಮೇಲೆ ವರ್ತೂರು ಇಂಪ್ರೂವ್ ಮಾಡಿದ್ದೇ ಅವರು. ಇವಾಗ ತೇರ್ಬೀದಿ ಪ್ರತಿಯೊಂದು ಹಬ್ಬಕ್ಕೂ ಎಲ್ಲರಿಗೂ ಅಷ್ಟೇ. ಇವಾಗ ಚಂದ್ರಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಗಫೂರ್ ಖಾನ್ ಅವ್ರಿಗೆ ಖಜಾನ್ಸಿ ಮಾಡಿದ್ರು, ಅಲ್ಲಿ ದೇವಸ್ಥಾನ ಮೆಂಬರ್ ಮಾಡಿದ್ರು. ನಾವೆಲ್ಲ ಹೋಗ್ತಾ ಇದ್ರಿ ದೇವಸ್ಥಾನಕ್ಕೆ, ಎಲ್ಲ ಅವ್ರಿರೋವರೆಗೂ ಎಲ್ಲ ಒಂದೇ. ಆ ತಿರುಪತಿ ಲಾಡು ಹಂಚಿದ್ದು ಅದೇ ವರ್ತೂರು ಹಿಸ್ಟ್ರಿಯಲ್ಲಿ ಲಾಸ್ಟು. ಇನ್ಯಾರು ಹಂಚಲ್ಲ, ಇನ್ಯಾರು ಹಂಚೋದು ಇಲ್ಲ, ಆ ಥರ ಮಾಡೋಕೆ ಆಗೋದು ಇಲ್ಲ. ಆ ಥರ ದಿಲ್ದಾರ್ ಮನುಷ್ಯ ಹುಟ್ಟಲ್ಲ. ಏನು ಹೇಳ್ಬೇಕು ಅವ್ರ ಬಗ್ಗೆ? ಎಷ್ಟು ಹೇಳಿದ್ರೂ ಸಾಲದು. ಬಟ್ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಡವ್ರಿಗಂತೂ ಅಷ್ಟೇ, ಜೇಬಲ್ ಕಾಸಿದ್ರೆ ಏನೋ ಇದ್ದಂಗೆ. ಅಷ್ಟೇ. ರೋಡಲ್ಲಿ ಹೋಗೋರು ಕರೆದು ಕೊಡೋದು ಅದೇ. ಅವ್ರ ದುಡ್ಡು ಹಂಚುವಾಗ ಇದುವರೆಗೂ ಯಾರಿಗೂ ಲೆಕ್ಕ ಹಾಕಿಲ್ಲ. ಕಟ್ ಬಿಚ್ಚಿದ್ರೆ ಇಬ್ಬರಿಗೋ ಮೂವರಿಗೋ ಅಷ್ಟೇ. ಈಗ ನೀರುಗಳ ಸಮಸ್ಯೆ ಇದ್ದಂತೂ ಕೇಳಬೇಡ ಬಿಡ್ರಿ. ಪ್ರತಿಯೊಂದು ಮನೆಗೂ ಫಸ್ಟ್ ಸಂಪು ತೆಗೆದು ಮಾಡೋಂಥವ್ರು. ಅದಾದಮೇಲೆ ZP ಮೆಂಬರ್ ಆದಮೇಲೆ ಅವ್ರು ಮಾಡಿರೋ ಕೆಲಸ ಒಂದು ಈಗಿನ ಬೆಲೆಯಲ್ಲಿ ಕಡಿಮೆ ಅಂದರೆ ಒಂದು 90 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬೆಲೆದು ಆಸ್ತಿನ ಉಳಿಸಿದ್ದಾರೆ. ಗ್ರಾಮಸ್ಥರೆಲ್ಲ ಒಂದು, ಒಬ್ಬರು ಕೃಷ್ಣೇಗೌಡ ಅಂತ ಒಬ್ಬರು ಹಾಕೊಂಡಿದ್ರು ಹಗದೂರಲ್ಲಿ. ಈಗ 90 ಕೋಟಿ ರೂಪಾಯಿ ಅಷ್ಟು ಪ್ರಾಪರ್ಟಿ ಇದು, 9.5 ಎಕರೆ ಜಮೀನಿದೆ. ಅದನ್ನು ಉಳಿಸ್ಕೊಟ್ಟಿರೋರು. ಅದನ್ನು ಅವ್ರ ಹತ್ರ ಕೃಷ್ಣೇಗೌಡ್ರ ಅಂಥವ್ರ ಹತ್ರ ಕೂತು ಮಾತಾಡಿ, ಆಮೇಲೆ ಊರಿನವ್ರ ಹತ್ರ ಕೂತು ಮಾತಾಡಿ ಸಾಲ್ಯೂಷನ್ ಮಾಡಿ ಅದನ್ನು ಸಾಲ ಮಾಡಿ ಹಗದೂರಲ್ಲಿ ಉಳಿಸ್ಕೊಟ್ಟಿದ್ದಾರೆ. 90 ಕೋಟಿ ರೂಪಾಯಿಗಿಂತ ಜಾಸ್ತಿನೇ ಬೆಲೆ ಬಾಳುತ್ತೆ. ಆ ಆಸ್ತಿನ ಉಳಿಸ್ಕೊಟ್ಟಿರೋದು ಕೀರ್ತಿದ್ದು ಅವ್ರಿಗೆ ಸೇರೋದು, ಒಂದು ಕೀರ್ತಿಗೆ ಅವ್ರಿಗೆ ಸೇರಬೇಕು. ಆಮೇಲೆ ಇವರು ತಿಗಳು ಜನಾಂಗದವ್ರಿಗೆ ಬಂದು ಕೇಳಿದ್ರು ನಮಗೆ ದೇವಸ್ಥಾನ ಇಲ್ಲ ಅಂತ. ಅವ್ರಿಗೆ ದೇವಸ್ಥಾನ ಕಟ್ಸ್ಕೊಟ್ರು. ಒಬ್ಬರೇ ಕಟ್ಸೋದು ಬೇಡ ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಕೆಲವರು 500,000 ಈ ಥರ ಕೊಟ್ಟರು. ಇವರು ಮಿಕ್ಕಿದ್ದೆಲ್ಲ ಉಳಿದಿದ್ದೆಲ್ಲ ಇವರು ಹಾಕಿ ದೇವಸ್ಥಾನ ಕಟ್ಕೊಟ್ಟಿದ್ದಾರೆ. ಈ ಥರ ದೇವಸ್ಥಾನಗಳು ಕಟ್ಕೊಟ್ಟಿರೋದು ಬೇಕಾದಷ್ಟಿದ್ದಾವೆ, ಉದಾಹರಣೆ ಬೇಕಾದಷ್ಟಿದ್ದಾವೆ. ಅದರಲ್ಲಿ ಮನುಷ್ಯನಿಗೆ ಇದು ಮಾಡಿಕೊಡಲ್ಲ. ಯಾರು ಎಷ್ಟೇ ಸಜೆಷನ್ ಕೊಟ್ಟರು ಕೇಳ್ತಾನೆ, ಬಟ್ ಅವ್ರದ್ದೇ ಆದಂಥ ಡಿಸಿಷನ್ ತಗೋತಾರೆ. ಅವ್ರದ್ದೇ ಆದಂಥ ಡಿಸಿಷನ್ ತಗೊಂಡು ಆ ಕೆಲಸ ಮುಗಿಸ್ತಾರೆ. ಆಮೇಲೆ ಈಗ ಕೂತು ನಾನು ಮಾತಾಡ್ತಿದ್ದೀನಲ್ಲ, ಈ ಮನೆ ನನಗೆ ಅವರು ಗಿಫ್ಟಾಗಿ ಕೊಟ್ಟಿರೋಂಥದ್ದು. ಈ ಗಿಫ್ಟಾಗಿ ನನಗೆ ಕೊಟ್ಟಿದ್ದಾರೆ. ಇದೇ ಥರ ನನ್ನಂಥವ್ರಿಗೆ ಇನ್ನೊಂದಷ್ಟು ಮನೆಗಳು ಗಿಫ್ಟಾಗಿ ಅವ್ರು ಕೊಟ್ಟಿದ್ದಾರೆ. ಆ ಎಲೆಕ್ಷನಲ್ಲಿ ನಮ್ಮೂರಲ್ಲಿದ್ದಂಥವ್ರು ಈ ಅಪ್ಪನ ಲೀಡರ್ಶಿಪ್ಪಲ್ಲಿ ಈ ಅಪ್ಪ ಏನೋ ಆರ್ಡ್ರ್ ಮಾಡಿದ್ರೆ ಒಂದು ಸರಿ ಹೇಳಿದ್ರೆ ಮುಗಿದ ಕತೆ, ಯಾರು ರಿಫ್ಯೂಸೇ ಮಾಡೋಂಗಿಲ್ಲ. 2 ತಿಂಗಳು ಮೈಸೂರಲ್ಲಿ ಸೆಟ್ಲಾದ್ವಿ. ಸೆಟ್ಲಾಗಿ ಅಲ್ಲಿ ಕಾರ್ಯಕ್ರಮಗಳು ಮಾಡಿ ಅಂಗನವಾಡಿಗಳಿಂದ ಹಿಡಿದು ಪ್ರತಿಯೊಂದು ಊರು ಫ್ಲೆಕ್ಸ್ಗಳು ಹಾಕಿ ಎಷ್ಟೋ ಮಾಡಿರೋದು. ಆತನ ಮಾಡಿರೋ ಸಹಾಯ ಲಾಸ್ಟ್ ಕೊನೆ ತನಕ ಸಿದ್ದರಾಮಯ್ಯ ಬದುಕಿರೋ ತನಕ ತಿಳ್ಕೋಬೇಕು ಅದನ್ನು. ಈ ಅಪ್ಪ ಇಲ್ಲ ಅಂದ್ರೆ ಹೊತ್ತು ಪ್ರಕಾಶ್ ಇಲ್ಲ ಅಂದರೆ ಸಿದ್ದರಾಮಯ್ಯನವರ ಆವಾಗಲೇ ಸೋತಿರೋರು, ಎಲ್ಲಿರೋರು ಗೊತ್ತಾಗ್ತಾ ಇರಲಿಲ್ಲ. ಪ್ರಥಮವಾಗಿ ಕೋಲಾರಕ್ಕೆ ವರ್ತೂರು ಪ್ರಕಾಶ್ ಅವರು ಸಿದ್ದರಾಮಯ್ಯನವರ ಅಭಿನಂದನಾ ಸಮಾರಂಭ ಮಾಡೋದಕ್ಕೆ ಕೋಲಾರಕ್ಕೆ ಆಗಮಿಸಿದರು. ಆಗಿನ ಶಾಸಕರಾದ ಶ್ರೀನಿವಾಸ ಗೌಡರು ಆ ಒಂದು ರ್ಯಾಲಿ, ಆ ಒಂದು ಫಂಕ್ಷನ್ನು ಸುಮಾರು ಅಂತಂತಂದರೆ ಒಂದು 2-3 ಲಕ್ಷ ಜನ ಸೇರಿತ್ತು. ಕೋಲಾರ ಇತಿಹಾಸದಲ್ಲೇ ಯಾರೂ ಸೇರಿಸಿರಲಿಲ್ಲ. ಆ ಥರ ಒಂದು ಫಂಕ್ಷನ್ನು ವರ್ತೂರು ಪ್ರಕಾಶ್ ಅವರು ಮಾಡಿದರು. ಇಡೀ 224 ಕ್ಷೇತ್ರಗಳಲ್ಲಿ, ನಮ್ಮ ರಾಜ್ಯದ 224 ಕ್ಷೇತ್ರಗಳಲ್ಲಿ ಕ್ಷೇತ್ರದ ಮತದಾರರನ್ನು ತನ್ನ ಕುಟುಂಬ ಅಂತ ಜೊತೆಲಿ ಇಟ್ಕೊಂಡು ನಡ್ಸ್ಕೊಂಡು ಹೋಗ್ತಕ್ಕಂಥ ರಾಜಕಾರಣಿ ನಮ್ಮ ವರ್ತೂರು ಪ್ರಕಾಶ್ ಅಣ್ಣವರು. ಅದಕ್ಕೆ ಸಾಕ್ಷಿನ ಇವತ್ತು ನೀವೆಲ್ಲ ಇಲ್ಲಿ ನೋಡ್ತಾ ಇರೋ ಜನ. ಅವ್ರು ಏನು 2008ರಿಂದ 2018 ತನಕ 10 ವರ್ಷ ಅಭಿವೃದ್ಧಿ ಮಾಡಿದ್ದಾರೆ. ಆ ಅಭಿವೃದ್ಧಿ ನೋಡಿ ಇಲ್ಲಿ ಜನ ಸೇರ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ಉದ್ದೇಶ ಅಲ್ಲ. 2018ರಲ್ಲಿ ನಾವು ಸೋತಿದ್ದು ನಮ್ಮ ಸ್ವಯಂಕೃತ ಅಪರಾಧ. ಯಾವುದೇ ರಾಜಕಾರಣಿಗಳು ಅಥವಾ ಯಾವುದೋ ಲೀಡರ್ಗಳಿಂದ ನಾವು ಸೋತಿದ್ದಲ್ಲ. ನಮ್ಮ ಸ್ವಂತ ನಾವು ಮಾಡ್ಕೊಂಡಿದ್ದ ತಪ್ಪಿಂದ 2018ರಲ್ಲಿ ಸೋತಿದ್ದೀವಿ. ಇಲ್ಲಾಂದ್ರೆ ಅವರು ಸೋಲನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳು ಕಣ್ಮುಂದೆ ಇದೆ. ನೀವು ಯಾವುದೇ ಊರಿಗೆ ಹೋಗ್ಬೋದು, ಯಾವ ಕೆಲಸನ ಕೇಳಿದ್ರು ವರ್ತೂರು ಪ್ರಕಾಶ್ ಅವರು ಹೆಸರು ಹೇಳ್ತಾರೆ. ಪ್ರತಿ ಒಂದು ಸಮಾಜನೂ ಜೊತೆನಲ್ಲಿ ಇಟ್ಕೊಂಡು ನನ್ನ ಕುಟುಂಬ ಅಂತ ಜೊತೆನಲ್ಲಿ ನಡ್ಸ್ಕೊಂಡು ಹೋಗ್ತಕ್ಕಂಥ ರಾಜಕಾರಣಿ ವರ್ತೂರು ಪ್ರಕಾಶ್ ಅಣ್ಣವರು. ಅದಕ್ಕೆ ಜೀವಂತ ನಿದರ್ಶನ ನಾನು ವಾಲ್ಮೀಕಿ ಸಮಾಜದವನು. 2015 ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ನಮ್ಮ ಶ್ರೀಮತಿ ಅವರಿಗೆ ಟಿಕೆಟ್ ಕೊಟ್ಟು ಜೊತೆಯಲ್ಲಿ ನಿಂತು ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡ್ತಾರೆ. ಅದು ಮೋಸ್ಟ್ಲಿ ಇತಿಹಾಸದಲ್ಲಿ ನಮ್ಮ ಜಿಲ್ಲೆನಲ್ಲಿ ನಾನು ಕಂಡಂಗೆ ಸಾಮಾನ್ಯ ಕ್ಷೇತ್ರದಲ್ಲಿ
ಒಬ್ಬ ಎಸ್ ಟಿನ ನಿಲ್ಲಿಸಿ ಜಿಲ್ಲಾ ಪಂಚಾಯತಿಗೆ ಕಳಿಸುವಂಥ ಧೈರ್ಯ, ಸಾಹಸ, ಪ್ರೀತಿ ಮಾಡೋ ವ್ಯಕ್ತಿ ವರ್ತೂರು ಪ್ರಕಾಶ್ ಅಣ್ಣವರು. ಜಿಲ್ಲಾ ಪಂಚಾಯತಿ ಚುನಾವಣೆ ವೇಳೆಯಲ್ಲಿ ಸುಮಾರು 3-4 ಮೀಸಲಾತಿ ಕ್ಷೇತ್ರಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ, 3 ಮೀಸಲಾತಿ ಕ್ಷೇತ್ರದಲ್ಲಿ ಕೂಡ ನನಗೆ ಟಿಕೆಟ್ ಕೊಡ್ತೀನಿ ಅಂತೇಳಿ ಸುಮಾರು ತಿಂಗಳ ಕಾಲ ಕೆಲಸವನ್ನು ಮಾಡಿ ಟಿಕೆಟ್ ಸಿಕ್ಕದೇ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರು, ನನ್ನ ಪ್ರೀತಿಯ ಅಣ್ಣ ವರ್ತೂರು ಪ್ರಕಾಶ್ ಅವರು ನಮ್ಮನ್ನು ಗುರುತಿಸಿ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಹುಡುಗನಿಗೆ, ವಿದ್ಯಾವಂತರಿಗೆ, ಯುವಕರು ಮುಂದೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನನಗೆ ಜಿಲ್ಲಾ ಪಂಚಾಯತಿಯಲ್ಲಿ ಟಿಕೆಟ್ ಕೊಟ್ಟರು. ಕಳೆದ 4 ವರ್ಷ JDS ಅಧಿಕಾರದಲ್ಲಿದ್ದು ಇಲ್ಲಿ ನಡೆದಕ್ಕಂಥ ಕಾಮಗಾರಿಗಳನ್ನು ವಿಚಾರಣೆ ಮಾಡಿದ್ರೆ ಏನಕ್ಕೇನು 0% ಇಲ್ಲಿ JDS ಶ್ರೀನಿವಾಸ್ ಗೌಡ್ರಿಂದ ಎಲ್ಲ ಮತ ಮಾಡ್ರಿ JDS ಗೆಲ್ಲಬೇಕು, ವರ್ತೂರು ಪ್ರಕಾಶ್ನ ಕಳಿಸ್ಬೇಕು ಅಂತ ಒಂದು ಹಠವನ್ನು ಮಾಡಿ ನಮ್ಮ ಕೈಲೆಲ್ಲ ಮತ ಮಾಡಿಸಿದ್ರು. ಮತ ಮಾಡಿದ್ದಕ್ಕೆ ನಮ್ಮ ಪ್ರತಿಫಲ ಏನಂದರೆ ಶೂನ್ಯ. ಶ್ರೀನಿವಾಸ್ ಗೌಡ್ರಿಂದ JDS ಪಕ್ಷದಿಂದ ಶೂನ್ಯ. ನಮಗೆ ಶ್ರೀನಿವಾಸ್ ಗೌಡ್ನು 5 ವರ್ಷನಿಂದ ನೀವು ಸತ್ತಿದ್ರಾ ಬದುಕಿದ್ರಾ ಅಂತ ಬರಲ್ಲ. ಓಟ್ ಹಾಕ್ಸಂದು ಹೋದವನು ಇವಾಗ ಬಂದವನೇನೋ ನಮ್ಮ ಊರಲ್ಲ, ನಮ್ಮ ವಕೀಲರು ಹೋಬ್ಳಿ ಎಲ್ಲ ಕೇಳ್ರಿ. ಯಥಾಸ್ಥಿತಿ ಯಾರೋ ಊರಿಗೊಬ್ಬರು ಇರ್ತಾರೆ, ಲೀಡ್ರ್ ಇರ್ತಾರೆ, ಆ ಲೀಡ್ರ್ ಹತ್ರ ಹೋಗ್ಬೇಕು. ಇಲ್ಲಾಂದರೆ ಆ ಭಾವನೆ ನಮಗಿಲ್ಲ. ವರ್ತೂರು ಪ್ರಕಾಶ್ ಅವ್ರ ಹತ್ರ ನಾವು ನೇರವಾಗಿ ಹೋಗ್ಬೋದು, ನೇರವಾಗಿ ನಮ್ಮ ಕಷ್ಟ ಹೇಳ್ಕೊಬೋದು, ನೇರವಾಗಿ ಅವ್ರು ನಮಗೆ ಸ್ಪಂದಿಸ್ತಾರೆ. ಹಿಂದ್ಗಡೆ ನೀರಿನ ತುಂಬ ಅಭಾವ ಇತ್ತು. ಎಲ್ಲ ಮನೆಗಳಲ್ಲೂ ನೀರಿನ ಬಿಂದಿಗೆಗಳು ಎತ್ಕೊಬಂದು ನೋಡ್ರಿ, ಈ ಕಡೆ ಸ್ವಲ್ಪ ಕ್ಯಾಮ್ರಾ ತೋರಿಸಿದೆ, ಇಲ್ಲಿ ನಿಂತ್ಕೊಂಡು ಎಲ್ಲ ಮನೆಗಳಲ್ಲೂ ನೀರು ಎತ್ಕೊಂಡು ಹೋಗ್ಬೇಕಾಗಿತ್ತು. ಆಗ ನಮ್ಮ ವರ್ತೂರು ಪ್ರಕಾಶ್ ಅಣ್ಣವ್ರು ಬಂದು ಮುದುವತ್ತಿಲಿ ಒಂದೇ ದಿವಸ ಕುತ್ಕೊಂಡು 16ಗಳಿಂದ ಹಿಡ್ದು ಬೋರ್ವೆಲ್ಗಳಿಂದ ಹಿಡ್ದು ಒಂದು ಬೋರ್ವೆಲ್ ನೀರು ಸಿಗ್ಲಿಲ್ವಾ, ಇನ್ನೊಂದು ಬೋರ್ವೆಲ್ ಹಂಗೆ ಹಾಕ್ಸ್ಬೇಕು ಬಿಡಲಿಲ್ಲ. ಅವರು ಬಿರಿಯಾನಿ ಮಾಡಿಸ್ಕೊಂಡು ಜನಗಳಿಗೆಲ್ಲ ಊಟ ಹಾಕಿ ಅಲ್ಲೇ ಕುಳಿಸ್ಕೊಂಡು ಬೋರ್ವೆಲ್ಗಳೆಲ್ಲ ಹಾಕ್ಸ್ಕೊಟ್ಟು ನಮ್ಮ ಹೆಣ್ಮಕ್ಳಿಗೆಲ್ಲ ಒಂದಷ್ಟು ಹೊರೆಯುವಂಥ ಬಾಧೆ ತಪ್ಪಿಸಿದ್ರು. ಎಲ್ಲ ಕೆಲ್ಸಗಳು 110 ಮನೆ ಕೊಟ್ಟನು, ಬೋರ್ಗಳು 11 ಬೋರ್ ಹಾಕಿದ್ನು, ಪ್ರತಿ ಸಂದ್ಗೊಂದೆಲ್ಲ ಕಾಂಕ್ರೀಟ್ ಹಾಕಿದ್ನು ವರ್ತೂರು ಪ್ರಕಾಶು. ಇದೆ ಈ ಲೈಟ್ ಹಾಕ್ಸಿದ್ನು, ಹೊಸ ಮಂಡಲ ಪಂಚಾಯತಿ ಕಟ್ಟಿಸಿದ್ನು, ದೇವಸ್ಥಾನಗಳಿಗೆಲ್ಲ ಕಾಸುಗಳು ಕೊಟ್ಟನು. 330 ಬಿದ್ದಿರೋದು ವರ್ತೂರು ಪ್ರಕಾಶ್ ಅವರೇ. ಇಲ್ಲ ಬೇರೆಯವ್ರು ಮಾಡಿದ್ರೆ ಹೇಳ್ರಿ, ಯಾರನ್ನ ಹೇಳ್ಬೋದು. ಪ್ರತಿ ಹಳ್ಳಿಗೂ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಪ್ರತಿ ಒಂದು ಜನರ ಸಮಸ್ಯೆಗಳನ್ನ ಅರಿಯುವಂಥ ಶಾಸಕರು ಅಂತಂದರೆ ನಮ್ಮ ವರ್ತೂರು ಪ್ರಕಾಶ್ ಅಣ್ಣವರು. ಇವತ್ತು ಎಷ್ಟೋ ಜನ ಶಾಸಕರು ಗೆದ್ದ ಮೇಲೆ ಹಳ್ಳಿಗಳಿಗೆ ಭೇಟಿ ಕೊಡಲ್ಲ, ಆದರೆ ವರ್ತೂರು ಪ್ರಕಾಶ್ ಅಣ್ಣನವರು ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಹಳ್ಳಿಗಳ ಸಮಸ್ಯೆನ ಖುದ್ದು ಬಗೆಹರಿಸೋಂಥ ಪ್ರಯತ್ನಗಳು ಮಾಡಿದ್ದಾರೆ. ವರ್ತೂರು ಪ್ರಕಾಶು ನಮ್ಮ ಅಭ್ಯರ್ಥಿ. ಪ್ರಕಾಶಿಂದಾನೇ ನಮ್ಗೆಲ್ಲ ಅನುಕೂಲ ಆಗಿದೆ. ರೋಡ್ ಹಾಕ್ಸವ್ರೆ, ನೀರಕ್ಕೆ ಅನುಕೂಲ ಮಾಡಿಕೊಟ್ಟವ್ರೆ, ಎಲ್ಲ ಚೆನ್ನಾಗಿ ಇದು ಮಾಡವ್ರೆ. ಪಾಪ ಅವರೇ ಗೆಲ್ಲಿಬೇಕು ಅಂತ ಹೇಳಿ ನಾವು ಇದು ಮಾಡ್ತಾ ಇದ್ದೀರಿ ಸರ್. ಬಂದಮೇಲೆ ಚೆನ್ನಾಗಿ ಅನುಕೂಲ ಮಾಡಬೇಕು ಅನ್ನೋದು ಒಂದು ನಂಬಿಕೆ ಐತೆ ಆ ಎಣ್ಣ ಮೇಲೆ. ನಮಗೆ ಮುಂದೆ ಆ ಎಣ್ಣ ಬರಬೇಕು, ನಮ್ಮ ಕಾಲೋನಿಗೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಐತೆ. ಅದರಿಂದ ನಾವು ಇಷ್ಟಪಡ್ತೀವಿ. ಹೋದು ಎಲೆಕ್ಷನಲ್ಲಿ ಏನು ಹೆಚ್ಚು ಕಡಿಮೆ ಆಗಿ ಸೋತೋದ್ರು. ನಮ್ಗೆ ಅವಾಗಿಂದ ಏನು ಅನುಕೂಲ ಇಲ್ಲ. ಸಿಮೆಂಟ್ ರೋಡ್ಗಳು ಮತ್ತು ಮನೆಗೂ ನಲ್ಲಿಗಳು ಹಾಕಿ ಎಲ್ಲ ಅನುಕೂಲ ಮಾಡಿದ್ರು. ಈ ಸರಿ ಇರೋ MLAಗಳು ವೇಸ್ಟ್ ಕ್ಯಾಂಡಿಡೇಟು, ಏನು ಪ್ರಯೋಜನ ಇಲ್ಲ. ಈಗ ನೆಕ್ಸ್ಟ್ ಏನಾದರೂ ಅವರು ಗೆದ್ದು ಬಂದರೆ ನಮ್ಗೆ ಅನುಕೂಲ ಆಗುತ್ತೆ. ಗೆಲ್ತಾರೆ, ಗೆಲ್ಲಿಸ್ತಾರೆ, ಎಲ್ಲ ಗೆಲ್ಲಿಸ್ತಾರೆ, ನಾವು ಎಲ್ಲ ಗೆಲ್ಲಿಸ್ತೀವಿ. ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ನಾವು ಅವ್ರಿಗೆ ವೋಟ್ ಮಾಡಿ ಮತ್ತೆ 23ಕ್ಕೆ ನಾವು MLA ಆಗಿ ನೋಡ್ತೀವಿ, ಸಚಿವರಾಗಿ ನೋಡ್ತೀವಿ. ಶಾಸಕರಾಗಿ ನಾವು ಗೆಲ್ಸ್ಕೋಬೇಕು. ಈ ಕೋಲಾರಿಂದ ಮಿನಿಸ್ಟ್ರಾಗಿ ಮಾಡಬೇಕು ಅಂತ ನಮ್ಮ ಆಸೆ. ಮುಂಬರುವ ವಿಧಾನಸಭಾ ಕ್ಷೇತ್ರದಲ್ಲಿ, ಕೋಲಾರ ವಿಧಾನಸಭಾ ಕ್ಷೇತ್ರ ಅವರೇ MLA ಸಿದ್ಧ. ನಾವು ಮಾಲೆ ಹಾಕಿರೋದು ಅವರಿಂದಾನೆ. ಮಾಲೆ ಹಾಕಿ ಅಯ್ಯಪ್ಪನ ಹರಕೆ ಕಟ್ಟಿದರೆ ಈ ಸಲ ನೆಕ್ಸ್ಟ್ ಅವರು MLA ಆಗಬೇಕು, ಕೋಲಾರಲ್ಲಿ MLA ಆಗಿ ಗೆಲ್ಲಬೇಕು, ಮಿನಿಸ್ಟರ್ ಆಗಬೇಕು, BJP ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶ. ಆ ಸಮಸ್ಯೆಗಳು ಬಗೆಹರಿಬೇಕು ಅಂತಂದರೆ ನಮ್ಮ ವರ್ತೂರು ಪ್ರಕಾಶ್ ಅಣ್ಣವರು ಮತ್ತೆ ಶಾಸಕರಾಗಿ 2023ಕ್ಕೆ ಆಯ್ಕೆ ಆಗಬೇಕನ್ನೋದು ನಮ್ಮೆಲ್ಲರ ಒಕ್ಕೊಳ್ಳ ಮನವಿ.
ವರ್ತೂರ್ ಪ್ರಕಾಶ್ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಣ್ಣ ಅವರ 56ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ತುಂಬು ಹೃದಯದಿಂದ ತಿಳಿಸ್ತಿದ್ದೀವಿ. ಹಬ್ಬದ ಆರ್ಥಿಕ ಶುಭಾಶಯಗಳನ್ನ 56ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇನೆ. 56ನೇ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಪ್ರಕಾಶ್. ಆರ್ಥಿಕ ಶುಭಾಶಯಗಳು. ವರ್ತೂರ್ ಪ್ರಕಾಶ್ ಅಣ್ಣನ್ಗೆ ಜೈ. ವರ್ತೂರ್ ಪ್ರಕಾಶ್ ಅಣ್ಣನ್ಗೆ. ವರ್ತೂರ್ ಹುಲಿಗೆ. ಪ್ರಕಾಶ್ ಅಣ್ಣವ್ರಿಗೆ. ಪ್ರಕಾಶ್ ಅಣ್ಣವ್ರಿಗೆ. ಬಂದು ವರ್ತೂರ್ ಪ್ರಕಾಶ್ ಅವರಿಗೆ. ದೀನದಲಿತರ ನಾಯಕ ವರ್ತೂರ್ ಪ್ರಕಾಶ್ ಅವರಿಗೆ. ಯುವಕರ ಕಣ್ಮಣಿ ವರ್ತೂರ್ ಪ್ರಕಾಶ್ ಅವರಿಗೆ. ನಿಸ್ವಾರ್ಥದ ಸೇವೆಗೆ ಪಣ ತೊಟ್ಟ ನಾಯಕ, ಕೋಲಾರದ ಜನರಿಗೆ ಹಗಲಿರುಳ ಸೇವಕ, ನಮ್ಮೆಲ್ಲರ ಮನೆ ಮಗ ಕೋಲಾರ